क्या हो? क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ, दौड़ के जाओ। कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के जाइए। ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಮುಂಡಗೋಡ ತಾಲೂಕಿನ 20 ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಎಸ್.ಡಿ. ಮುಡಣ್ಣವರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಈ ಬಾರಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಕಲಿಕೆಯಿಂದ 10ನೇ ತರಗತಿ ಫಲಿತಾಂಶ ಹೆಚ್ಚಿಸಬೇಕು. ತಾಲೂಕಿನ ಎಲ್ಲ ಪ್ರೌಢಶಾಲೆಗಳ ಶಿಕ್ಷಕರು ಹಾಗೂ ಸಿಬ್ಬಂದಿ ಹೆಚ್ಚು ಕಾಳಜಿ ವಹಿಸಿ ಮನೆಗಳಿಗೆ ಭೇಟಿ, ವಸತಿ ನಿಲಯಗಳಿಗೆ ಭೇಟಿ ನೀಡಿ ವಿಶೇಷ ತರಗತಿಗಳನ್ನು ಪ್ರತಿದಿನ ಮಾಡುತ್ತಾ ಉತ್ತಮ ಫಲಿತಾಂಶ ಬರಲು ಇಲಾಖೆಯ ಮಾರ್ಗದರ್ಶನದಂತೆ ಕೆಲಸವನ್ನು ಮಾಡುತ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ತಾಲೂಕಾ ಎಸ್ಎಸ್ಎಲ್ಸಿ ನೋಡೆಲ್ ಅಧಿಕಾರಿ ನಾಗರಾಜ ನಾಯಕ, ಪಿಸಿ ಕೇಶಪ್ಪನಟ್ಟಿ, ರೋಟರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಜಿಎನ್ ಕುಲಕರ್ಣಿ, ವಾಸುದೇವ ಮಡ್ಲಿ, ರಮೇಶ ಪವಾರ, ಬಿಕೆ ಬಡಿಗೇರ, ಸುನೀಲ ಲಮಾಣಿ ಮತ್ತು ವಿದ್ಯಾರ್ಥಿಗಳು ಇದ್ದರು. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದವರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಮುಂಡಗೋಡ ತಹಶೀಲ್ದಾರರ ಮೂಲಕ ಪ್ರಧಾನಮಂತ್ರಿಗಳಿಗೆ ಗುರುವಾರ ಮನವಿ ಸಲ್ಲಿಸಿದರು. ಕೇಂದ್ರ ಸರ್ಕಾರದ ವಿವಿಧ ಸ್ಕೀಂಗಳಲ್ಲಿ ದುಡಿಯುವ ಕೋಟ್ಯಾಂತರ ಆಶಾ, ಅಂಗನವಾಡಿ, ಬಿಸಿಯೂಟ ಕಾರ್ಮಿಕರಿಗೆ ಸರ್ಕಾರಿ ನೌಕರರ ಸ್ಥಾನಮಾನ ನೀಡಬೇಕು. ಅಲ್ಲಿಯವರೆಗೆ ಐಎಲ್ಒ ಶಿಫಾರಸಿನಂತೆ ಕಾರ್ಮಿಕರು ಎಂದು ಪರಿಗಣಿಸಿ ಕನಿಷ್ಠ ವೇತನ ಮತ್ತು ಪಿಎಫ್, ಇಎಸ್ಐ ನಿವೃತ್ತಿ ಪರಿಹಾರಗಳನ್ನು ಒದಗಿಸಬೇಕು. 2025ರ ಪಾರ್ಲಿಮೆಂಟ್ ಅಧಿವೇಶನದ ಸಮಯದಲ್ಲಿ ಕೇಂದ್ರ ಆರೋಗ್ಯ ಸಚಿವರು ಆಶಾ ಕಾರ್ಯಕರ್ತೆಯರಿಗೆ ಘೋಷಿಸಿದ ಪ್ರೋತ್ಸಾಹಧನ ಹೆಚ್ಚಳ ಕೂಡಲೇ ನೀಡಬೇಕು. 4 ಕರಾಳ ಲೇಬರ್ ಕೋಡ್ಗಳು, ವಿಬಿಜಿ ರಾಮ್ಜಿ ಕಾಯ್ದೆ, ವಿದ್ಯುತ್ ಶಕ್ತಿ ತಿದ್ದುಪಡಿ ಮಸೂದೆ, ಶಾಂತಿ ಕಾಯ್ದೆಗಳನ್ನು ರದ್ದುಗೊಳಿಸಬೇಕೆಂದು ಮನವಿಯಲ್ಲಿ ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರ ಸಂಘದ ಮುಂಡಗೋಡ ತಾಲೂಕಾಧ್ಯಕ್ಷರಾದ ಕಸ್ತೂರಿ ಬಸವರಾಜ ಸಂಗಮೇಶ್ವರ, ಕಾರ್ಯದರ್ಶಿ ಗೀತಾ ಶೇಟ್, ಜಿಲ್ಲಾ ಕಾರ್ಯದರ್ಶಿ ಈರವ್ವ ವಿರಕ್ತಿಮಠ, ಆಶಾ ಕಾರ್ಯಕರ್ತೆಯರು ಇದ್ದರು. ಕಾಡಿನಿಂದ ನಾಡಿಗೆ ಬಂದ ಜಿಂಕೆಯೊಂದು ನಾಯಿಗಳ ದಾಳಿಗೆ ಸಿಕ್ಕಿ ಮೃತಪಟ್ಟ ಘಟನೆಯೊಂದು ಮುಂಡಗೋಡ ತಾಲೂಕಿನ ಸನವಳ್ಳಿ ಗ್ರಾಮದಲ್ಲಿ ಗುರುವಾರ ಸಂಭವಿಸಿದೆ. ಕಾಡಿನಿಂದ ನಾಡಿಗೆ ಬಂದ ಜಿಂಕೆಯನ್ನು ನಾಯಿಗಳು ಬೆನ್ನು ಹತ್ತಿದವು. ಕಾಲುವೆಯಲ್ಲಿ ಬಿದ್ದ ಜಿಂಕೆ ಮೇಲೆ ಹತ್ತಲು ಆಗಲಿಲ್ಲ. ಆ ವೇಳೆಯಲ್ಲಿ ನಾಯಿಗಳು ಜಿಂಕೆಯನ್ನು ಕಚ್ಚಿ ಹಾಕಿದವು. ನಾಯಿ ಕಚ್ಚಿದ ಗಾಯದಿಂದ ಜಿಂಕೆ ಮೃತಪಟ್ಟಿತು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ರಾಜು ಗುಬ್ಬಕ್ಕನವರ್, ಧರ್ಮೋಜಿ ಅರಶಿಣಗೇರಿ, ಪ್ರಭು ಅರಶಿಣಗೇರಿ, ಪರಶುರಾಮ ಬಾಲಣ್ಣನವರ್, ರಾಮ ಪೂಜಾರ, ಪರಶುರಾಮ ಮಟ್ಟಿಮನಿ, ಫಕ್ಕೀರಪ್ಪ ಕಳಸಗೇರಿ, ಬೀಟ್ ಫಾರೆಸ್ಟರ್ ರಾಜು ಪರೇಡ್, ವಾಚಮನ್ ಕೃಷ್ಣ ದೊಡ್ಮನಿ, ನಿತಿನ ಏಳವಟ್ಟಿ ಮುಂತಾದವರಿದ್ದರು. ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮಗೊಳಿಸಲು ಕೈಗೊಂಡ ಕ್ರಮಗಳ ಕುರಿತು ತಹಶೀಲ್ದಾರ್ ಶಂಕರ್ ಗೌಡಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾಜಿ ಅವರು ಮಾಹಿತಿ ನೀಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಸುಧಾರಣೆಗೆ ಸಂಬಂಧಪಟ್ಟಂತೆ ನಾವು ನಮ್ಮ ತಾಲೂಕಿನಲ್ಲಿ ಒಟ್ಟು 20 ಪ್ರೌಢಶಾಲೆಗಳಿದ್ದಾವೆ. 20 ಶಾಲೆಗೆ ಒಬ್ಬೊಬ್ಬ ತಾಲೂಕು ಮಟ್ಟದ ಅಧಿಕಾರಿಯನ್ನು ನಾವು ನೋಡಲ್ ಅಧಿಕಾರಿ ಅಂತೇಳಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ನಾವು ನೇಮಿಸಿದ್ದೀವಿ. ಎಲ್ಲ ನೋಡಲ್ ಅಧಿಕಾರಿಗಳು ಆಯಾ ಶಾಲೆಗೆ ಭೇಟಿಯಾಗಿ ಅಲ್ಲಿಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡಿ ಫಲಿತಾಂಶ ಸುಧಾರಣೆಗೆ ಅವರು ತಮ್ಮ ಕ್ರಮವನ್ನು ತಗೋತಾ ಇದ್ದಾರೆ. ಇವತ್ತು ನಾವು ಎಲ್ಲ ಶಾಲೆಗಳ
ಇಲ್ಲಿವರೆಗಿನ ಫಲಿತಾಂಶದ ಒಂದು ವಿವರವನ್ನು ರಿವ್ಯೂ ಮಾಡಬೇಕಂತೇಳಿ ಇವತ್ತು ಸಭೆಯನ್ನು ತಗೊಂಡಿದ್ವಿ. 20 ಶಾಲೆಗಳ ಎಲ್ಲ ಹೆಡ್ ಮಾಸ್ಟರ್ಗಳು ಮತ್ತು ನೋಡಲ್ ಅಧಿಕಾರಿಗಳು ಎಲ್ಲರೂ ಹಾಜರಿದ್ದರು. ಅದರ ಪ್ರಕಾರ ನಾವು ಪೂರ್ವಭಾವಿ ಪರೀಕ್ಷೆ 1 ಮತ್ತು 2 ಈಗೇನು 2 ಪರೀಕ್ಷೆಗಳು ನಡೆದಿದ್ದಾವೆ ಅದರ ಫಲಿತಾಂಶದ ಆಧಾರದ ಮೇಲೆ ಫಲಿತಾಂಶವನ್ನು ಅವಲೋಕನ ಮಾಡಿದ್ದೀವಿ. ಕಡಿಮೆ ಅಂಕಗಳನ್ನು ತೆಗೆದುಕೊಳ್ಳುವಂಥ ಏನು ಹಂತದಲ್ಲಿದ್ದಾರೆ ಆ ವಿದ್ಯಾರ್ಥಿಗಳನ್ನ ಇನ್ನು ಉಳಿದ ಅವಧಿಯಲ್ಲಿ ಅವರನ್ನು ಇಂಪ್ರೂವ್ ಮಾಡಬೇಕು, ಸುಧಾರಣೆ ಮಾಡಬೇಕು ಅನ್ನುವಂಥ ನಿರ್ದೇಶನವನ್ನು ಕೊಟ್ಟಿದ್ದೀವಿ ಮತ್ತು ಅದರ ಚರ್ಚೆನೂ ಆಗಿದೆ. ಅದರ ಪ್ರಕಾರ ಎಲ್ಲ ಶಾಲೆಗಳ ಫಲಿತಾಂಶ ಸುಧಾರಣೆಗೆ ಆಯಾ ಶಿಕ್ಷಕರು ಮತ್ತು ನೋಡಲ್ ಅಧಿಕಾರಿಗಳು ತಮ್ಮ ಕೆಲಸವನ್ನು ಮಾಡಿ ಈ ಸಲ ನಾವು ತಾಲೂಕಿನ SSLC ಫಲಿತಾಂಶವನ್ನು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. 2025-26ನೇ ಶೈಕ್ಷಣಿಕ ವರ್ಷದ SSLC ಫಲಿತಾಂಶವನ್ನು ಶಿರ್ಸಿ ಶೈಕ್ಷಣಿಕ ಜಿಲ್ಲೆ ಮತ್ತು ಕಾರವಾರ ಜಿಲ್ಲೆಯ ಫಲಿತಾಂಶಕ್ಕೆ ವಿಶ್ಲೇಷಣೆ ಮಾಡಿಕೊಂಡು ಟಾಪಲ್ಲಿ ಬರಬೇಕು ಅನ್ನೋ ಕಾರಣ ಒಂದು. ಎರಡನೇದು, ದಾಖಲಾಗಿರ್ತಕ್ಕಂಥ ಎಲ್ಲ ಮಕ್ಕಳು SSLC ಪರೀಕ್ಷೆಯನ್ನು ಕಡ್ಡಾಯವಾಗಿ ಪಾಸ್ ಮಾಡಿಕೊಂಡು ತಮ್ಮ ಮುಂದಿನ ಬದುಕನ್ನು ಕಟ್ಕೊಳ್ಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ನಮ್ಮ ಇಲಾಖೆ ಹೊಂದಿದೆ. ಆ ನಿಟ್ಟಿನೊಳಗೆ ದಾಖಲಾಗಿರ್ತಕ್ಕಂಥ ಮಕ್ಕಳಲ್ಲಿ ಎಷ್ಟು ಜನ ಮಕ್ಕಳು ಪಾಸ್ ಆಗ್ತಿದ್ದಾರೆ ಅಂತಕ್ಕಂಥ ಅಂಶವನ್ನು ಒಂದು ಕಡೆ ತೆಗೆದಿಟ್ಕೊಂಡಿದ್ದೀವಿ. ಇನ್ನು ಈಗ 1ನೇ ಪ್ರಿಪರೇಟ್ರಿ ಮತ್ತು 2ನೇ ಪ್ರಿಪರೇಟ್ರಿಯಲ್ಲಿ ಫೇಲ್ ಆಗಿರ್ತಕ್ಕಂಥ ಮಕ್ಕಳನ್ನು ಸ್ಪೆಸಿಫಿಕ್ಕಾಗಿ ಮಕ್ಕಳ ಹೆಸರನ್ನು ಗುರುತಿಸ್ಕೊಂಡು ಅವರು ಯಾವ ವಿಷಯದಲ್ಲಿ ಫೇಲ್ ಆಗಿದ್ದಾರೆ, ಎಷ್ಟು ಅಂಕಗಳ ಗ್ಯಾಪ್ನಲ್ಲಿ ಫೇಲ್ ಆಗಿದ್ದಾರೆ ಅದನ್ನು ಪ್ರತಿ ವಿಷಯ ಶಿಕ್ಷಕರು, ಮುಖ್ಯ ಶಿಕ್ಷಕರು ಗುರುತಿಸ್ಕೊಂಡಿದ್ದಾರೆ. ಆ ಗುರುತಿಸುವಿಕೆಯನ್ನು ನಾವು ಫಾಲೋ ಅಪ್ ಮಾಡಲಿಕ್ಕೆ ಒಂದು ಮಾನ್ಯ ಅಪರ ಆಯುಕ್ತರು ಧಾರವಾಡದ ಹಂತದಲ್ಲಿ ಒಂದು ವೀಕ್ಷಣಾ ತಂಡ ಒಂದಿದೆ. ಹಾಗೆಯೇ ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ನಮ್ಮ ಮುಧೋಳ ತಾಲೂಕಲ್ಲಿ ಮಾನ್ಯ ತಹಶೀಲ್ದಾರ್ ಅವರ ನೇತೃತ್ವದೊಳಗೆ ಎಲ್ಲ ಇಲಾಖಾ ಅಧಿಕಾರಿಗಳನ್ನು 20 ಶಾಲೆಗೆ ನೋಡಲ್ ಅಧಿಕಾರಿಗಳನ್ನಾಗಿ ನೇಮಕ ಮಾಡ್ತಾರೆ. ಆ ಅಧಿಕಾರಿಗಳು ಆ ಶಾಲೆಗೆ ಭೇಟಿ ಕೊಟ್ಟು ಒಂದು ಮಕ್ಕಳ ಜೊತೆ ಸಂವಾದ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಮಾಡಿದ್ದನ್ನು ಸಹಿತ ರಿಪೋರ್ಟು ಕೂಡ ತಗೊಂಡಿದ್ದೇವೆ. ಮಕ್ಕಳ ಜೊತೆಗೆ ತುಂಬ ಆತ್ಮೀಯವಾಗಿ ಪ್ರೀತಿಯಿಂದ ಮಗು ಪರೀಕ್ಷೆಯನ್ನು ಕಷ್ಟಪಟ್ಟು ಓದಬೇಡ, ನೀನು ಇಷ್ಟಪಟ್ಟು ಪ್ರತಿ ವಿಷಯವನ್ನು ಇಷ್ಟಪಟ್ಟು ಓದು, ಆ ನಿಟ್ಟಿನೊಳಗೆ ನೀನು ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕಗಳನ್ನು ತೆಗೆಯೋದು ಹೇಗೆ ಅಂತಕ್ಕಂಥ ಮನವರಿಕೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮಾಡಿದ್ದಾರೆ, ಶಿಕ್ಷಕರು ಕೂಡ ಮಾಡ್ತಾ ಇದ್ದಾರೆ. ಸೊ ಆ ಮಕ್ಕಳಿಗೆ ಪರೀಕ್ಷೆಯನ್ನು ಒಂದು ಹಬ್ಬದ ರೀತಿಯಲ್ಲಿ ಸಂಭ್ರಮ ಪಟ್ಕೊಂಡು ಎದುರಿಸಬೇಕು. ಆ ನಿಟ್ಟಿನೊಳಗೆ ಈಗ ಆಲ್ರೆಡಿ 2 ಪೂರ್ವಸಿದ್ಧತಾ ಪರೀಕ್ಷೆ ಆಗಿದೆ, ಅದನ್ನು ವಿಶ್ಲೇಷಣೆ ಕೂಡ ಮಾಡಿದ್ದೀವಿ. ನಿಜವಾಗ್ಲೂ ನನಗೆ ತುಂಬ ಖುಷಿ ಇದೆ. 1ನೇ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಫಲಿತಾಂಶವನ್ನು 2ನೇ ಫಲಿತಾಂಶದಲ್ಲಿ ಗಮನಿಸಿದಾಗ ಸುಮಾರು 23% ಇನ್ಕ್ರೀಸ್ ಆಗಿದೆ 2ನೇ ಪೂರ್ವಸಿದ್ಧತಾ ಪರೀಕ್ಷೆಯೊಳಗೆ. ಸೊ ಈಗ ನಾನೀಗ ಆಲ್ರೆಡಿ 1-2 ಸಭೆ ಮಾಡಿಕೊಂಡು ಮುಖ್ಯ ಶಿಕ್ಷಕರಿಗೆ ಒಂದು ನಿರ್ದೇಶನ ಮಾಡಿದ್ದೇನೆ. 3ನೇ ಪೂರ್ವಸಿದ್ಧತಾ ಪರೀಕ್ಷೆಯೂ ಕೂಡ ಇದೆ. 1 ಮತ್ತು 2ನೇ ಪೂರ್ವಸಿದ್ಧತಾ ಪರೀಕ್ಷೆಯನ್ನು ಕಂಪೇರ್ ಮಾಡಿಕೊಂಡ್ರೆ 3ನೇ ಸಿದ್ಧತಾ ಪರೀಕ್ಷೆಯಲ್ಲೂ ಸಹಿತ ಕನಿಷ್ಠ 20% ನೀವು ಇನ್ಕ್ರೀಸ್ ಮಾಡಬೇಕು ಆ ನಿಟ್ಟಿನೊಳಗೆ. ಸೊ ಇವತ್ತಿನ ದಿವಸಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇನ್ನು 34 ದಿವಸ ಅವಕಾಶ ಇದೆ ನಿಮ್ಮ ಮಕ್ಕಳಿಗೆ ಪರೀಕ್ಷೆಗೆ. ಸೊ ಅಷ್ಟರೊಳಗೆ ಮಕ್ಕಳಿಗೆ ತುಂಬ ಯೂನಿಕ್ಕಾಗಿ ಮಗು ಎಲ್ಲಿ ಕಷ್ಟಪಡ್ತಾ ಇದ್ದಾನೆ, ಯಾವ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದಾನೆ, ಆ ವಿಷಯದೊಳಗೆ ಯಾವ ಟಾಪಿಕಲ್ಲಿ ಕಷ್ಟಪಡ್ತಿದ್ದಾನೆ, ಈ ಯೂನಿಕ್ಕಾಗಿ ಪ್ರತಿ ವಿಷಯ ಶಿಕ್ಷಕರು ಮಕ್ಕಳಿಗೆ ಮಂದಟ್ಟು ಮಾಡಿಕೊಂಡು ಮಗು ಸುಲಭವಾಗಿ ಪರೀಕ್ಷೆಯನ್ನು ಎದುರಿಸಿ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸಿ ಪರೀಕ್ಷೆಯಲ್ಲಿ ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತಕ್ಕಂಥ ಅಂಶವನ್ನು ನಾನು ಎಲ್ಲ ಮುಖ್ಯ ಶಿಕ್ಷಕರ ವಿಶ್ವಾಸಕ್ಕೆ ತಗೊಂಡು ಪ್ರೀತಿಯಿಂದ, ಅದೇ ರೀತಿ ಮುಖ್ಯ ಶಿಕ್ಷಕರು ಸಹಿತ ಸಹ ಶಿಕ್ಷಕರ ವಿಶ್ವಾಸಕ್ಕೆ ತಗೊಂಡು ಅವರನ್ನು ಪ್ರೀತಿಯಿಂದ, ಅದೇ ರೀತಿ ಶಿಕ್ಷಕರು ತರಗತಿ ಶಿಕ್ಷಕರು ಸಹಿತ ಮಕ್ಕಳನ್ನ ವಿಶ್ವಾಸಕ್ಕೆ ತಗೊಂಡು ಪಾಲಕರನ್ನು ಸಹಿತ ಮನವೊಲಿಸಿಕೊಂಡು ಅವರು ತರಗತಿ ಕೋಣೆಯಲ್ಲಿ ಮಕ್ಕಳನ್ನು ಸಜ್ಜುಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತ ನಮಗೊಂದು ಖುಷಿ ಇದೆ. ನಮ್ಮ ಮುಂಡಗೋಡ ತಾಲೂಕಿನಲ್ಲಿ ನಮ್ಮ ಮಾನ್ಯ ತಹಶೀಲ್ದಾರ್ ಅವರು ಮತ್ತು ತಾಲೂಕ್ ಪಂಚಾಯತಿ EO ಸಾಹೇಬರು ಅವರಿಬ್ಬರು ಸಹಿತ ನನಗೆ ನಿಜವಾಗ್ಲೂ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ನಮ್ಮೆಲ್ಲ ಇಲಾಖಾ ಅಧಿಕಾರಿಗಳನ್ನು ನನ್ನೊಟ್ಟಿಗೆ ಅವರಿಗೆ ಕೆಲಸ ಮಾಡಿಕೊಳ್ಳಿಕ್ಕೆ, ನಮ್ಮ ಮುಖ್ಯ ಶಿಕ್ಷಕರೊಂದಿಗೆ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಲಿಕ್ಕೆ ತುಂಬ ಒಳ್ಳೆಯ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಇದೆ. ಖಂಡಿತವಾಗಲೂ ನಾನು ಕಳೆದ ವರ್ಷ ನನಗೆ ಒಂದು ಬೇಸರ ಇತ್ತು, 6ನೇ ಪ್ಲೇಸಲ್ಲಿ ಬಂದಿದ್ದೀನಿ ಶಿರ್ಸಿ ಶೈಕ್ಷಣಿಕ ಜಿಲ್ಲೆ ಒಳಗೆ. ಬಟ್ ಶಿರ್ಸಿ ಜಿಲ್ಲೆ ರಾಜ್ಯದಲ್ಲಿ 7ನೇ ಪ್ಲೇಸ್ ತಗೊಂಡಿದೆ. ಅದರೊಳಗೆ ನನ್ನ ತಾಲೂಕಿನ ಕಾಂಟ್ರಿಬ್ಯೂಷನ್ ಏನು ಅಂತಕ್ಕಂಥ ಮನವರಿಕೆಯನ್ನು ನಮ್ಮ ಶಿಕ್ಷಕರಿಗೆ ಮಾಡಿಕೊಟ್ಟಿದ್ದೇನೆ. ಖಂಡಿತವಾಗಲೂ ಸಹಿತ ಕಳೆದ ವರ್ಷದ ಫಲಿತಾಂಶಕ್ಕಿಂತ ಈ ವರ್ಷ ಗಣನೀಯವಾಗಿ ನಾವು ಹೆಚ್ಚಳ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ನನಗೆ ಖಂಡಿತ ಇದೆ. ಸೊ ಆ ನಿಟ್ಟಿನೊಳಗೆ ನಾವು ಕೂಡ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಸೊ ಮತ್ತೊಂದು ಅಂಶ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ, ಮಾಧ್ಯಮ ಮಿತ್ರರು ಸಹಿತ ನನಗೆ ಈ ನಮ್ಮ ಇಲಾಖೆ ಹಲವಾರು ಶೈಕ್ಷಣಿಕ ಪರ ಚಟುವಟಿಕೆಗಳನ್ನು
ಕಾಲಕ್ಕೆ ತಾವು ಪತ್ರಿಕೆಗಳಿಗೆ ಕೊಡೋದ್ರ ಮೂಲಕ ಪೋಷಕರನ್ನು ತಾವು ಜಾಗೃತಿಗೊಳಿಸ್ತಾ ಇದ್ದೀರಾ. ಆ ಮೂಲಕ ಪೋಷಕರು ಶಾಲೆ ಕಡೆಗೆ ತಾವು ಡೈವರ್ಟ್ ಆಗ್ತಾ ಇದ್ದಾರೆ, ಶಿಕ್ಷಕರ ಜೊತೆಗೆ ವಿಶ್ವಾಸಕ್ಕೆ ಬರ್ತಾ ಇದ್ದಾರೆ, ಮಕ್ಕಳನ್ನ ರೆಗ್ಯುಲೈಸ್ ಆಗಿ ಶಾಲೆ ಕಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಖಂಡಿತವಾಗ್ಲೂ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಈಗ ಶಿಕ್ಷಕರಿಗೆ ಏನು ಮಾರ್ಗದರ್ಶನ ಅಥವಾ ಅವ್ರಿಗೇನು ತರಬೇತಿ ಕೊಡ್ತೀರಿ ನೀವು? ಶಿಕ್ಷಕರಿಗೆ ಒಂದು ಈಗ ಆಲ್ರೆಡಿ ವಿಷಯವಾರು ತರಬೇತಿಗಳಾಗಿದೆ ಅವ್ರಿಗೆ. ಬಟ್ ಈಗ ಮಕ್ಕಳಿಗೆ ಏನಾಗಿದೆ ಅಂದರೆ ಪರೀಕ್ಷೆಗೆ ಈಗ ಆಲ್ರೆಡಿ ನಮ್ಮ ರಾಜ್ಯದೊಳಗೆ ಏನು ಮಾಡಿದ್ದಾರೆ ಅಂದರೆ ಈಗ ಆಲ್ರೆಡಿ ಒಂದು ತರಬೇತಿ ಕೊಟ್ಟಿದ್ದಾರೆ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ನವರು ಡಿವಿಷನ್ ಲೆವೆಲಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ. 40+ ಮೆಷಿನ್ 50+ ಮೆಷಿನ್ ಅಂತಕ್ಕಂಥ ವಿಶೇಷ ಒಂದು ಪ್ಯಾಕೇಜ್. ಆ ಪ್ಯಾಕೇಜಲ್ಲಿ ಏನಾಗಿದೆ ಅಂತಂದರೆ ಬ್ಲೂ ಪ್ರಿಂಟ್ ಮಾಡ್ತಾಯಿದ್ದಾರೆ. ಒಂದು ಪರೀಕ್ಷೆ, ಒಂದು ವಿಷಯ ಕನ್ನಡ ಪ್ರಥಮ ಭಾಷೆ ವಿಷಯ ಇದೆ ಅಂತಂದರೆ ಪ್ರಥಮ ಭಾಷೆ ವಿಷಯಕ್ಕೆ ಒಟ್ಟು ಎಷ್ಟು ಪಾಠಗಳಿರ್ತದೆ, ಪ್ರತಿ ಪಾಠಕ್ಕೂ ಎಷ್ಟು ಪ್ರಶ್ನೆ ಬರ್ತದೆ, ಒಂದು. ಎರಡನೇದು ಆ ಪ್ರಶ್ನೆಗಳು ಎಷ್ಟು ಅಂಕಗಳಿರ್ತದೆ. ಮೂರನೇದು ಯಾವ ಪ್ರಶ್ನೆ ಯಾವ ರೂಪದಲ್ಲಿರ್ತದೆ, 1 ಅಂಕದ ಪ್ರಶ್ನೆ ಇರ್ತದಾ, ಬಿಟ್ಟ ಸ್ಥಳ ಇರ್ತದಾ, ಹೊಂದಿಸಿ ಬರೆ ಇರ್ತದಾ, ಅಥವಾ ಆಯ್ಕೆ ಮಾಡೋದಿರ್ತದಾ, ಅಥವಾ 5 ಅಂಕದ ಪ್ರಶ್ನೆ ಇರ್ತದಾ ಅಂತ ಬ್ಲೂ ಪ್ರಿಂಟ್ ನೀಲನಕ್ಷೆನಿಗೆ ಆಲ್ರೆಡಿ ಸಿದ್ಧಪಡಿಸಿದ್ದಾರೆ. ಸೊ ಈ ವರ್ಷ ನಮ್ಮ ಮೇಡಮ್ನವರು ಮತ್ತು ನಮ್ಮ ಇಲಾಖೆ ಎಲ್ಲ ಮೇಲಾಧಿಕಾರಿಗಳು ಸಹಿತ ಯೂನಿಕ್ ಆಗಿ ಇದೇ ಬ್ಲೂ ಪ್ರಿಂಟ್ ಆಧಾರಿತವಾಗಿ ಕ್ವಶನ್ ಪೇಪರ್ ಬರ್ತಾ ಇದೆ ಅಂತಕ್ಕಂಥ ಅಂಶವನ್ನು ಈಗ ನಾವೆಲ್ಲ ಮುಖ್ಯ ಶಿಕ್ಷಕರಿಗೂ ತರಬೇತಿ ಕೊಟ್ಟಿದ್ದೇವೆ. ಹಾಗೆ ತರಗತಿ ವಿಷಯ ಶಿಕ್ಷಕರು ಕೂಡ ತರಬೇತಿ ಕೊಟ್ಟಿದ್ದೇವೆ. ಆ 40+ ಮೆಷಿನ್ ಆಧಾರಿತವಾಗಿ ಅವರು ಮಕ್ಕಳಿಗೆ ಟ್ರೈನ್ ಅಪ್ ಮಾಡೋದು. ಅಂದರೆ ಮಗು ಯಾವುದೇ ಒಂದು ಪಾಠಕ್ಕೆ ಹೋದಾಗ ಆ ಮಗುವಿಗೆ ಕಾನ್ಸೆಪ್ಟ್ ಬರ್ತದೆ, ಎಕ್ಸಾಮಿನಲ್ಲಿ ಈ ಪಾಠದಲ್ಲಿ ಇಷ್ಟೇ ಪ್ರಶ್ನೆ ಬರ್ತದೆ, ಇಷ್ಟು ಅಂಕಗಳ ಪ್ರಶ್ನೆ ಬರ್ತದೆ, ಈ ರೂಪದಲ್ಲಿ ಪ್ರಶ್ನೆ ಬರ್ತದೆ ಅಂತ. ಸೊ ಹಾಗಾಗಿ ಮಕ್ಕಳಿಗೆ ಅನವಶ್ಯಕವಾಗಿ ಓದೋದನ್ನು ತಪ್ಪಿಸ್ದಂಗೆ ಆಗ್ತದೆ. ಒಂದು ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನು ಓದಲಿಕ್ಕೆ ಸಾಧ್ಯತೆ ಇದೆ. ನಿಜವಾಗ್ಲೂ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ವರ್ಷ ಬ್ಲೂ ಪ್ರಿಂಟ್ ಆಧಾರಿತವಾಗಿ ಮಕ್ಕಳು ಓದಿದ್ದೇ ಆದರೆ ಖಂಡಿತವಾಗಲೂ 625ಕ್ಕೆ 625 ತೆಗೆಯೋದರಲ್ಲಿ ಖಂಡಿತ ಸಂಶಯ ಇಲ್ಲ. ಬಟ್ ನಮ್ಮ ಟಾರ್ಗೆಟ್ ಇರೋದೇನು ಅಂತಂದರೆ ಫೇಲ್ ಆಗೋ ಮಕ್ಕಳನ್ನು ಮೇಲೆತ್ತಬೇಕಾಗಿರ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಆಗಿದೆ. ಹಾಗಾಗಿ NC ಅಂದರೆ ನಾಟ್ ಕಂಪ್ಲೀಟೆಡ್, ಅಂದರೆ ಫೇಲ್ ಆಗುವಂಥ ಮಕ್ಕಳನ್ನೇ ಟಾರ್ಗೆಟ್ ಆಗಿ ಇಟ್ಕೊಂಡು ನಾವೀಗ ಆಲ್ರೆಡಿ ಎಲ್ಲ ಮುಖ್ಯ ಶಿಕ್ಷಕರು ತರಬೇತಿ ಕೊಟ್ಟಿದ್ದೇವೆ. ಸಹ ಶಿಕ್ಷಕರು, ವಿಷಯಾಧಾರಿತ ಶಿಕ್ಷಕರಿಗೂ ಸಹಿತ 40+ ಮಿಷಿನ್ ಆಧಾರಿತವಾಗಿ ತರಬೇತಿ ಕೊಟ್ಟಿದ್ದೇವೆ. ಇನ್ನು ಮಕ್ಕಳಿಗೆ 1-2 ಹಂತದಲ್ಲಿ ಕೊಟ್ಟಿದ್ದೇವೆ. ಈಗ ಪ್ರೇರಣಾ ಶಿಬಿರ ಅಂತ ಈಗ ಆಲ್ರೆಡಿ ನಾವು ಸುಮಾರು 8 ಕಡೆಗೆ ಮಾಡಿದ್ದೇವೆ. ಜೂನಿಯರ್ ಕಾಲೇಜಲ್ಲಿ ನಿನ್ನೆ ಕಂಪ್ಲೀಟ್ ಆಗಿದೆ, ಲೋಯಲಾ ಸ್ಕೂಲಲ್ಲೂ ಸಹಿತ ನಿನ್ನೆ ಕಂಪ್ಲೀಟ್ ಆಗಿದೆ. ಅಲ್ಲಿ NC ಮಕ್ಕಳು ಅಂದರೆ ನಾಟ್ ಕಂಪ್ಲೀಟೆಡ್, ಫೇಲ್ ಆಗುವಂಥ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳಿಗೆ ಬ್ಲಾಕ್ ಹಂತದಲ್ಲಿ ಪ್ರೇರಣಾ ಶಿಬಿರದಲ್ಲಿ ಈಗ ಆಲ್ರೆಡಿ ನಾವು ತರಬೇತಿ ಕೊಟ್ಟಿದ್ದೇವೆ. ಸೊ ಮುಂದಿನ ಹಂತದಲ್ಲಿ ನಂದು ಒಂದು ಆಶಯ ಏನಂತಂದರೆ ನಮ್ಮ ಮುಂಡಗೋಡ ತಾಲೂಕಿನಲ್ಲಿ ಕನಿಷ್ಠ 625ಕ್ಕೆ 625 ತೆಗೆಯುವಂಥ ಮಕ್ಕಳನ್ನ ಅಕೌಂಟ್ ಓಪನ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದೇನೆ. ಆ ನಿಟ್ಟಿನೊಳಗೆ ಈಗ ಬರೋ 18ನೇ ತಾರೀಕು ಟಾರ್ಗೆಟ್ ಇಟ್ಕೊಂಡಿದ್ದೇವೆ. 18ನೇ ತಾರೀಕು ಈ ಹೆಚ್ಚು ಒಳ್ಳೆ ಉತ್ತೀರ್ಣ ಡಿಸ್ಟಿಂಕ್ಷನ್ ಬರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರೇರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ವಿಶೇಷವಾಗಿ ನಮ್ಮ ಧಾರವಾಡದಿಂದ ಕುಲಕರ್ಣಿಯವರಾಗಿರ್ಬೋದು ಮತ್ತು ವಿಶೇಷ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸ್ತಾ ಇದ್ದೇವೆ. ಸೊ 18ನೇ ತಾರೀಕಿಗೆ ಆಲ್ರೆಡಿ ನಾವು ಪಟ್ಟಣ ಪಂಚಾಯತಿಯಿಂದ ಟೌನ್ ಹಾಲನ್ನು ಸಹಿತ ಅವರಿಗೆ ವಿನಂತಿ ಮಾಡ್ಕೊಂಡು ಕೊಡಲಿಕ್ಕೆ ರಿಕ್ವೆಸ್ಟ್ ಮೂಲಕ ಮಾಡ್ಕೊಂಡಿದ್ದೇವೆ. ಆ ಟೌನ್ ಹಾಲಲ್ಲಿ 18ನೇ ತಾರೀಕು ಈ ಹೈಯೆಸ್ಟ್ ಪರ್ಸೆಂಟೇಜ್ ಬರ್ತಕ್ಕಂಥ ಮಕ್ಕಳಿಗೆ ನಾವು ವಿಶೇಷವಾಗಿ ಆ ಮಕ್ಕಳಿಗೆ ಒಂದು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಮಾತು, ಆ ಮಕ್ಕಳಿಗೆ ಒಂಥರ ಸ್ಪೋರ್ಟಿವ್ ಆಗಿ ನೀನು ಖಂಡಿತ ಗೆದ್ದೇ ಗೆಲ್ತೀಯಾ, ಬಂದೇ ಬರ್ತದೆ, ನೀನು 625ಕ್ಕೆ 625 ತೆಗೆದ್ರಲ್ಲಿ 2 ಯಾವುದು ಸಂಶಯ ಇಲ್ಲ ಅಂತಕ್ಕಂಥ ಒಂದು ಮನಸ್ಥೈರ್ಯವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮುಂದಿನ ದಿನದಲ್ಲಿ ಹಾಕ್ಕೊಳ್ತಾ ಇದ್ದೇವೆ. ಖಂಡಿತ ನಾನು ಇನ್ನು 34 ದಿವಸ ಇದೆ, 34 ದಿನದ ಪ್ರತಿ ಸೆಕೆಂಡು ಪ್ರತಿ ನಿಮಿಷವೂ ಸಹಿತ ನಮ್ಮ ಶಿಕ್ಷಕರು ಮಕ್ಕಳು ಒಟ್ಟಿಗೆ ಇರೋದು, ಮಗು ಪ್ರತಿನಿತ್ಯ ಹಾಜರಾಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸೊ ಮೊನ್ನೆ ನಾನು ಹುನಗುಂದ ಶಾಲೆಗೆ ಹೋಗಿದ್ದೆ. ಹುನಗುಂದ ಶಾಲೆಯಲ್ಲಿ ಕಳೆದ 1 ತಿಂಗಳಿಂದನೂ ಎಲ್ಲ ಗಂಡು ಮಕ್ಕಳನ್ನ ಶಾಲೆಯಲ್ಲೇ ಮಲಗಿಸ್ಕೊಳ್ತಾ ಇದ್ದಾರೆ. ರಾತ್ರಿ ಪ್ರತಿ ದಿವಸ 2 ಟೀಚರ್ಸು ಮಕ್ಕಳ ಜೊತೆಗೆ ಇದ್ದು ಗಂಡು ಮಕ್ಕಳಿಗೆ ರಾತ್ರಿ ಇಡೀ ಮಕ್ಕಳಿಗೆ ತರಬೇತಿ ಕೊಡ್ತಾ ಇದ್ದಾರೆ. ಹಾಗೆಯೇ ಹೆಣ್ಮಕ್ಳಿಗೂ ಸಹಿತ ಪೋಷಕರ ಬೇಡಿಕೆ ಮೇರೆಗೆ ಮತ್ತು ಪೋಷಕರು ಸಹಿತ ಒತ್ತಾಸೆ ಮೂಲಕ ಹೆಣ್ಮಕ್ಳು ಸಹಿತ ಸಂಜೆ ರಾತ್ರಿ 9 ಗಂಟೆ ತನಕ ಟೀಚರ್ ಜೊತೆಗೆ ಪಾಠ ಕಲಿತಾ ಇದ್ದಾರೆ. 9 ಗಂಟೆಗೆ ಪೇರೆಂಟ್ಸೇ ತಾವೇ ಆಸಕ್ತಿಯಿಂದ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕೆಲವೊಂದು ಕಡೆಗೆ ರಾತ್ರಿ ತರಗತಿ ಪೋಷಕರ ಮನೆ ಭೇಟಿ ಮಾಡ್ತಕ್ಕಂಥದ್ದು ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ. ಸೊ ನಾನು ಅದರೊಟ್ಟಿಗೆ ಅವರಿಗೆ ಕೈ ಜೋಡಿಸ್ತಾ ಇದ್ದೇನೆ. ಖಂಡಿತವಾಗಲೂ ಈ ವರ್ಷ ಆಶಾದಾಯಕವಾಗಿರ್ತಕ್ಕಂಥ ಫಲಿತಾಂಶ ನಮ್ಮ ಮುಂಡಗೋಡ ತಾಲೂಕು ಬರುತ್ತೆ ಅಂತಕ್ಕಂಥ ನಿಟ್ಟಿನೊಳಗೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.